ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ದೆಹಲಿಯ ಕೆಂಪುಕೋಟೆಯ ಬಳಿ ಭೀಕರ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟದ ನಂತರದಲ್ಲಿ ತನಿಖೆಗಳು ಒಂದು ಕಡೆಯಿಂದ ನಡೀತಾ ಇರೋದು, ಅದರ ಜೊತೆಯಲ್ಲಿ ಇದಕ್ಕೆ ಯಾವ ಲಿಂಕ್ ಇದೆ, ಭಯೋತ್ಪಾದಕ ಲಿಂಕ್ ಇದೆಯಾ, ಉಗ್ರ ಚಟುವಟಿಕೆಗಳ ಲಿಂಕ್ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಗಳಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ದೇಶಾದ್ಯಂತ ಹೈ ಅಲರ್ಟ್ ಕೂಡ ಇದ್ದಾರೆ ಪೊಲೀಸರು. ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲೂ ಕೂಡ ಕಟ್ಟೆಚ್ಚರ ವಹಿಸಿದ್ದಾರೆ. ವಿಮಾನ ನಿಲ್ದಾಣ, ರೈಲು ಮತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ಭಾರಿ ಕಟ್ಟೆಚ್ಚರ. ಬಸ್ ನಿಲ್ದಾಣ, ಮಾರ್ಕೆಟ್ಗಳಲ್ಲೂ ಕೂಡ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮೆಜೆಸ್ಟಿಕ್ನಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು. ಈಗ ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿದೆ. ಆ ನಂತರದಲ್ಲಿ ದೇಶಾದ್ಯಂತ ಸೆಕ್ಯೂರಿಟಿ ಟೈಟ್ ಮಾಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಥವಾ ಇನ್ನಿತರ ಆಕ್ಟಿವಿಟೀಸ್ ಬೇರೆ ಕಡೆಗಳಲ್ಲಿ ನಡೆಯುವಂತದ್ದಾದ್ರೆ ಅಥವಾ ಪ್ರಮುಖ ಸ್ಥಳಗಳಲ್ಲಿ ಏನಾದರೂ ಪ್ಲಾನ್ ಮಾಡಿದ್ದೆ ಆದಲ್ಲಿ ಅದನ್ನ ನಿಷ್ಕ್ರಿಯಗೊಳಿಸುವಂತ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯ ಕಾರ್ಯಪ್ರವೃತ್ತರಾಗಿದ್ದಾರೆ ಪೊಲೀಸರು. ಜೊತೆಯಲ್ಲಿ ಈಗ ಬೆಂಗಳೂರಿನಲ್ಲೂ ಕೂಡ ಹೈ ಅಲರ್ಟ್. ಮೆಜೆಸ್ಟಿಕ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರ ನಿಯೋಜನೆಯನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಾಗಿದೆ. ಅದನ್ನ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಅನೇಕ ಕಡೆಗಳಲ್ಲಿ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಮೆಜೆಸ್ಟಿಕ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಈಗಾಗಲೇ ಸ್ಫೋಟ ಸಂಭವಿಸಿದೆ, ಅದರ ನಂತರದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟೈಟ್ ಸೆಕ್ಯೂರಿಟಿ. ಈಗ ನೀವೆಲ್ಲಿದ್ದೀರಿ, ಅಲ್ಲಿ ಯಾವ ರೀತಿಯ ಭದ್ರತೆಯನ್ನು ವಹಿಸಲಾಗಿದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅರವಿಂದ್. ಯಶಸ್ವಿನಿ, ನಿಜಕ್ಕೂ ಕೂಡ ಕೆಂಪುಕೋಟೆ, ದೇಶದ ಶಕ್ತಿ ಕೇಂದ್ರ ಕೆಂಪುಕೋಟೆಯ ಬಳಿ ಕಾರ್ ಬ್ಲಾಸ್ಟ್ ಏನಾಗಿತ್ತು ಅದರ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲೂ ಕೂಡ ಹೈ ಅಲರ್ಟ್ ನ ಘೋಷಣೆ ಮಾಡಿರುವಂತದ್ದು. ನಾವೀಗ ಬೆಂಗಳೂರಿನ ರೈಲ್ವೆ ನಿಲ್ದಾಣ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ತಾವು ದೃಶ್ಯಗಳನ್ನು ನೋಡಬಹುದು. ಹೈ ಅಲರ್ಟ್ ನ ಘೋಷಣೆ ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತರಿಂದ ಎಲ್ಲಾ ವಿಭಾಗದ ಡಿಸಿಪಿಗಳಿಗೆ ಹಾಗೆ ಠಾಣಾ ವ್ಯಾಪ್ತಿಯ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಎಸಿಪಿಗಳಿಗೆ ಗಸ್ತು ತಿರುಗಲು ಸೂಚನೆ ನೀಡಲಾಗಿತ್ತು. ಬೆಳಗ್ಗೆ ಇವತ್ತು ರೈಲ್ವೆ ನಿಲ್ದಾಣ, ಮೆಜೆಸ್ಟಿಕ್ ಬಸ್ ನಿಲ್ದಾಣ ಹಾಗೆ ಮೆಟ್ರೋ ನಿಲ್ದಾಣದ ಬಳಿ ದಳದಿಂದ ಅಂದ್ರೆ ಡಾಗ್ ಸ್ಕ್ವಾಡ್ ನಿಂದ ಪರಿಶೀಲನೆ ಕೂಡ ಆಗಿರುವಂತದ್ದು. ಅನುಮಾನಾಸ್ಪದ ವ್ಯಕ್ತಿಗಳ ಬ್ಯಾಗ್ ಪರಿಶೀಲನೆ ಜೊತೆಗೆ ಅಂತಾರಾಜ್ಯದಿಂದ ಬಂದಂತಹ ಹೋಟೆಲ್ ನಲ್ಲಿ ಸ್ಟೇ ಆಗಿರುವಂತಹ ವ್ಯಕ್ತಿಗಳ ವಿಚಾರಣೆ ಮಾಡುವಂತ ಕೆಲಸ ಕೂಡ ಆಗಿರುವಂತದ್ದು. ಸದ್ಯ ತಾವು ದೃಶ್ಯಗಳು ನೋಡ್ತಾ ಇರಬಹುದು. ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಪೊಲೀಸ್ನ ಬಿಗಿ ಭದ್ರತೆಯನ್ನ ವಹಿಸಲಾಗಿರುವಂತದ್ದು. ಮೆಜೆಸ್ಟಿಕ್ ನ ಬಸ್ ನಿಲ್ದಾಣದ ಮುಂಭಾಗದಲ್ಲೂ ಕೂಡ ಒಂದು ಕೆಎಸ್ಆರ್ಪಿ ತುಕಡಿಯನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಕಾರಣ ಇಷ್ಟೇ, ಈ ಹಿಂದೆ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಬೆಂಗಳೂರಿನಲ್ಲಿ ಆ ಕಾರಣಕ್ಕಾಗಿ ಈಗ ಹೈ ಅಲರ್ಟ್ ನ ಘೋಷಣೆ ಮಾಡಲಾಗ್ತಾ ಇದೆ. ಎಸ್ಪಿಜಿ ಎನ್ಎಸ್ಜಿ ಇಂದ ಈಗಾಗಲೇ ಕೆಂಪುಕೋಟೆಯ ಬಳಿ ಬ್ಲಾಸ್ಟ್ ಆಗಿರುವಂತಹ ಕಾರ್ ಬ್ಲಾಸ್ಟ್ ಆಗಿರುವಂತಹ ವಿಚಾರವಾಗಿ ತನಿಖೆ ಕೂಡ ಮುಂದುವರೆದಿರುವಂತದ್ದು. ಈಗಾಗಲೇ 25 ಜನ ಗಾಯಾಳುಗಳಾಗಿದ್ದಾರೆ. ಸಾವಿನ ಸಂಖ್ಯೆ 8ರವರೆಗೂ ಈಗ ಬಂದು ನಿಂತಿರುವಂತದ್ದು. ಒಟ್ಟಾರೆಯಾಗಿ ಅಂದ್ರೆ ಈ ಹಿಂದೆ ಏನು ಬೆಂಗಳೂರಿನಲ್ಲಿ ಇದೇ ರೀತಿಯಾಗಿ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಹಾಗಾಗಿ ಈಗ ಕಟ್ಟೆಚ್ಚರವನ್ನು ವಹಿಸಲು ಈಗಾಗಲೇ ನಗರ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ನಗರ ಪೊಲೀಸ್ ಆಯುಕ್ತರಿಂದ ಎಲ್ಲಾ ವಿಭಾಗದ ಡಿಸಿಪಿಗಳಿಗೆ ರಾತ್ರಿ ಗಸ್ತು ತಿರುಗುವಂತೆ, ಜೊತೆಗೆ ಠಾಣಾ ವ್ಯಾಪ್ತಿಯ ಸೂಕ್ಷ್ಮ ಪ್ರದೇಶಗಳಂತ ಏನ್ ಹೇಳ್ತೀವಿ ಅಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಎಲ್ಲಾ ಕಚೇರಿಗಳಾಗಿರಬಹುದು, ಮುಖ್ಯವಾಗಿ ಬೆಂಗಳೂರಿನಲ್ಲಿ ಮೇನ್ ಸ್ಪಾಟ್ಗಳು ಸೂಕ್ಷ್ಮ ಪ್ರದೇಶಗಳಾಗಿರುವಂತಹ ವಿಧಾನಸೌಧ, ಟೌನ್ ಹಾಲ್, ಹೈಕೋರ್ಟ್ ಹಾಗೆ ಮೆಜೆಸ್ಟಿಕ್ ನ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಈ ಎಲ್ಲಾ ಭಾಗದಲ್ಲೂ ಕೂಡ ಡಾಗ್ ಸ್ಕ್ವಾಡ್ ಮುಖಾಂತರ, ಬಾಂಬ್ ಸ್ಕ್ವಾಡ್ ಮುಖಾಂತರ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗಿರುವಂತದ್ದು. ತಾವು ದೃಶ್ಯಗಳು ನೋಡ್ತಾ ಇರಬಹುದು. ಎಲ್ಲೇ ಒಂದು ಅನುಮಾನಾಸ್ಪದ ಬ್ಯಾಗ್ ಆಗಿರ್ಬೋದು ಅಥವಾ ಬೇರೆ ವಾಹನಗಳು, ಕ್ಯಾಬ್ಗಳು ಏನ್ ಬರ್ತವೆ ಬೇರೆ ರಾಜ್ಯದಿಂದ, ಅವುಗಳ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಈಗ ಆಗ್ತಾ ಇರುವಂತದ್ದು. ಅಶ್ವಿನಿ, ಒಟ್ಟಾರೆಯಾಗಿ ಕೆಂಪುಕೋಟೆಯ ಬಳಿ ಈ ರೀತಿಯಾದಂತಹ ಘಟನೆ ಏನಾಗಿದೆ, ಈ ಸಂಬಂಧಪಟ್ಟಂತೆ ಬೆಂಗಳೂರಲ್ಲೂ ಕೂಡ ಅದರ ಪ್ರಭಾವ ಆಗಿರುವಂತದ್ದು. ಹಾಗಾಗಿ ಈ ಹಿಂದೆ ಬೆಂಗಳೂರಿನಲ್ಲಿ ಹಲವು ಬಾರಿ ಇದೇ ರೀತಿಯಾದಂತಹ ಘಟನೆಗಳು ನಡೆದಿರುವಂತಹ ವಿಚಾರವಾಗಿ, ಅದರಲ್ಲೂ ಕೂಡ ಪ್ರಮುಖವಾಗಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಏನಾಗಿತ್ತು ಆ ವಿಚಾರವಾಗಿ ಈ ಒಂದು ಕೆಂಪುಕೋಟೆಯ ಬಳಿ ಆಗಿದ್ದಂತಹ ಈ ದುರಂತದಿಂದ ಎಲ್ಲೋ ಒಂದು ಕಡೆ ಇಲ್ಲೂ ಕೂಡ ಸೂಕ್ಷ್ಮವಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು, ಸೂಕ್ಷ್ಮ ಪ್ರದೇಶಗಳಲ್ಲಿ ಪರಿಶೀಲನೆ ಮಾಡಬೇಕು ಅಂತ ಈಗಾಗಲೇ ಕಟ್ಟೆಚ್ಚರ ವಹಿಸಲಾಗಿದೆ. ಈಗಾಗಲೇ ಆ ಮುಖೇನವಾಗಿ ಡಾಗ್ ಸ್ಕ್ವಾಡ್ ನಿಂದ ಪರಿಶೀಲನೆ ಮಾಡುವಂತ ಕೆಲಸ ಜೊತೆಗೆ ಬಿಗಿ ಭದ್ರತೆಯನ್ನ ವಹಿಸಲಾಗಿರುವಂತದ್ದು. ಅಶ್ವಿನಿ ಆಗಿರಬಹುದು, ಮೆಟ್ರೋ ಸ್ಟೇಷನ್ ಆಗಿರಬಹುದು, ಮಾರ್ಕೆಟ್ ಆಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರ ನಿಯೋಜನೆಯನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಾಗಿದೆ. ಅದನ್ನ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ. ಅನೇಕ ಕಡೆಗಳಲ್ಲಿ ರೈಲ್ವೆ ಸ್ಟೇಷನ್ ಆಗಿರಬಹುದು, ಅದರ ಜೊತೆಯಲ್ಲಿ ಮೆಜೆಸ್ಟಿಕ್ ಆಗಿರಬಹುದು, ಮಾರ್ಕೆಟ್ ಆಗಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಈಗಾಗಲೇ ಸ್ಫೋಟ ಸಂಭವಿಸಿದೆ, ಅದರ ನಂತರದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟೈಟ್ ಸೆಕ್ಯೂರಿಟಿ. ಈಗ ನೀವೆಲ್ಲಿದ್ದೀರಿ, ಅಲ್ಲಿ ಯಾವ ರೀತಿಯ ಭದ್ರತೆಯನ್ನು ವಹಿಸಲಾಗಿದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅರವಿಂದ್. ಯಶಸ್ವಿನಿ, ನಿಜಕ್ಕೂ ಕೂಡ ಕೆಂಪುಕೋಟೆ ದೇಶದ ಶಕ್ತಿ ಕೇಂದ್ರ ಕೆಂಪುಕೋಟೆಯ ಬಳಿ ಕಾರ್ ಬ್ಲಾಸ್ಟ್ ಏನಾಗಿತ್ತು ಅದರ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲೂ ಕೂಡ ಹೈ ಅಲರ್ಟ್ ನ ಘೋಷಣೆ ಮಾಡಿರುವಂತದ್ದು. ನಾವೀಗ ಬೆಂಗಳೂರಿನ ರೈಲ್ವೆ ನಿಲ್ದಾಣ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿದೀವಿ. ತಾವು ದೃಶ್ಯಗಳನ್ನು ನೋಡಬಹುದು. ಹೈ ಅಲರ್ಟ್ ನ ಘೋಷಣೆ ಮಾಡಲಾಗಿದೆ. ನಗರ ಪೊಲೀಸ್ ಆಯುಕ್ತರಿಂದ ಎಲ್ಲಾ ವಿಭಾಗದ ಡಿಸಿಪಿಗಳಿಗೆ ಹಾಗೆ ಠಾಣಾ ವ್ಯಾಪ್ತಿಯ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಎಸಿಪಿಗಳಿಗೆ ಗಸ್ತು ತಿರುಗಲು ಸೂಚನೆ ನೀಡಲಾಗಿತ್ತು. ಬೆಳಗ್ಗೆ ಇವತ್ತು ರೈಲ್ವೆ ನಿಲ್ದಾಣ, ಮೆಜೆಸ್ಟಿಕ್ ಬಸ್ ನಿಲ್ದಾಣ ಹಾಗೆ ಮೆಟ್ರೋ ನಿಲ್ದಾಣದ ಬಳಿ ದಳದಿಂದ ಅಂದ್ರೆ ಡಾಗ್ ಸ್ಕ್ವಾಡ್ ನಿಂದ ಪರಿಶೀಲನೆ ಕೂಡ ಆಗಿರುವಂತದ್ದು. ಅನುಮಾನಾಸ್ಪದ ವ್ಯಕ್ತಿಗಳ ಬ್ಯಾಗ್ ಪರಿಶೀಲನೆ ಜೊತೆಗೆ ಅಂತಾರಾಜ್ಯದಿಂದ ಬಂದಂತಹ ಹೋಟೆಲ್ ನಲ್ಲಿ ಸ್ಟೇ ಆಗಿರುವಂತಹ ವ್ಯಕ್ತಿಗಳ ವಿಚಾರಣೆ ಮಾಡುವಂತ ಕೆಲಸ ಕೂಡ ಆಗಿರುವಂತದ್ದು. ಸದ್ಯ ತಾವು ದೃಶ್ಯಗಳು ನೋಡ್ತಾ ಇರಬಹುದು. ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಪೊಲೀಸ್ನ ಬಿಗಿ ಭದ್ರತೆಯನ್ನ ವಹಿಸಲಾಗಿರುವಂತದ್ದು. ಮೆಜೆಸ್ಟಿಕ್ ನ ಬಸ್ ನಿಲ್ದಾಣದ ಮುಂಭಾಗದಲ್ಲೂ ಕೂಡ ಒಂದು ಕೆಎಸ್ಆರ್ಪಿ ತುಕಡಿಯನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಕಾರಣ ಇಷ್ಟೇ, ಈ ಹಿಂದೆ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಬೆಂಗಳೂರಿನಲ್ಲಿ ಆ ಕಾರಣಕ್ಕಾಗಿ ಈಗ ಹೈ ಅಲರ್ಟ್ ನ ಘೋಷಣೆ ಮಾಡಲಾಗ್ತಾ ಇದೆ. ಎಸ್ಪಿಜಿ ಎನ್ಎಸ್ಜಿ ಇಂದ ಈಗಾಗಲೇ ಕೆಂಪುಕೋಟೆಯ ಬಳಿ ಬ್ಲಾಸ್ಟ್ ಆಗಿರುವಂತಹ ಕಾರ್ ಬ್ಲಾಸ್ಟ್ ಆಗಿರುವಂತಹ ವಿಚಾರವಾಗಿ ತನಿಖೆ ಕೂಡ ಮುಂದುವರೆದಿರುವಂತದ್ದು. ಈಗಾಗಲೇ 25 ಜನ ಗಾಯಾಳುಗಳಾಗಿದ್ದಾರೆ. ಸಾವಿನ ಸಂಖ್ಯೆ 8ರವರೆಗೂ ಈಗ ಬಂದು ನಿಂತಿರುವಂತದ್ದು. ಒಟ್ಟಾರೆಯಾಗಿ ಅಂದ್ರೆ ಈ ಹಿಂದೆ ಏನು ಬೆಂಗಳೂರಿನಲ್ಲಿ ಇದೇ ರೀತಿಯಾಗಿ ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಹಾಗಾಗಿ ಈಗ ಕಟ್ಟೆಚ್ಚರವನ್ನು ವಹಿಸಲು ಈಗಾಗಲೇ ನಗರ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ನಗರ ಪೊಲೀಸ್ ಆಯುಕ್ತರಿಂದ ಎಲ್ಲಾ ವಿಭಾಗದ ಡಿಸಿಪಿಗಳಿಗೆ ರಾತ್ರಿ ಗಸ್ತು ತಿರುಗುವಂತೆ, ಜೊತೆಗೆ ಠಾಣಾ ವ್ಯಾಪ್ತಿಯ ಸೂಕ್ಷ್ಮ ಪ್ರದೇಶಗಳಂತ ಏನ್ ಹೇಳ್ತೀವಿ ಅಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಎಲ್ಲಾ ಕಚೇರಿಗಳಾಗಿರಬಹುದು, ಮುಖ್ಯವಾಗಿ ಬೆಂಗಳೂರಿನಲ್ಲಿ ಮೇನ್ ಸ್ಪಾಟ್ಗಳು ಸೂಕ್ಷ್ಮ ಪ್ರದೇಶಗಳಾಗಿರುವಂತಹ ವಿಧಾನಸೌಧ, ಟೌನ್ ಹಾಲ್, ಹೈಕೋರ್ಟ್ ಹಾಗೆ ಮೆಜೆಸ್ಟಿಕ್ ನ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಈ ಎಲ್ಲಾ ಭಾಗದಲ್ಲೂ ಕೂಡ ಡಾಗ್ ಸ್ಕ್ವಾಡ್ ಮುಖಾಂತರ, ಬಾಂಬ್ ಸ್ಕ್ವಾಡ್ ಮುಖಾಂತರ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗಿರುವಂತದ್ದು. ತಾವು ದೃಶ್ಯಗಳು ನೋಡ್ತಾ ಇರಬಹುದು. ಎಲ್ಲೇ ಒಂದು ಅನುಮಾನಾಸ್ಪದ ಬ್ಯಾಗ್ ಆಗಿರಬಹುದು ಅಥವಾ ಬೇರೆ ವಾಹನಗಳು, ಕ್ಯಾಬ್ಗಳು ಏನ್ ಬರ್ತವೆ ಬೇರೆ ರಾಜ್ಯದಿಂದ, ಅವುಗಳ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಈಗ ಆಗ್ತಾ ಇರುವಂತದ್ದು. ಅಶ್ವಿನಿ, ಒಟ್ಟಾರೆಯಾಗಿ ಕೆಂಪುಕೋಟೆಯ ಬಳಿ ಈ ರೀತಿಯಾದಂತಹ ಘಟನೆ ಏನಾಗಿದೆ, ಈ ಸಂಬಂಧಪಟ್ಟಂತೆ ಬೆಂಗಳೂರಲ್ಲೂ ಕೂಡ ಅದರ ಪ್ರಭಾವ ಆಗಿರುವಂತದ್ದು. ಹಾಗಾಗಿ ಈ ಹಿಂದೆ ಬೆಂಗಳೂರಿನಲ್ಲಿ ಹಲವು ಬಾರಿ ಇದೇ ರೀತಿಯಾದಂತಹ ಘಟನೆಗಳು ನಡೆದಿರುವಂತಹ ವಿಚಾರವಾಗಿ, ಅದರಲ್ಲೂ ಕೂಡ ಪ್ರಮುಖವಾಗಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಏನಾಗಿತ್ತು ಆ ವಿಚಾರವಾಗಿ ಈ ಒಂದು ಕೆಂಪುಕೋಟೆಯ ಬಳಿ ಆಗಿದ್ದಂತಹ ಈ ದುರಂತದಿಂದ ಎಲ್ಲೋ ಒಂದು ಕಡೆ ಇಲ್ಲೂ ಕೂಡ ಸೂಕ್ಷ್ಮವಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು, ಸೂಕ್ಷ್ಮ ಪ್ರದೇಶಗಳಲ್ಲಿ ಪರಿಶೀಲನೆ ಮಾಡಬೇಕು ಅಂತ ಈಗಾಗಲೇ ಕಟ್ಟೆಚ್ಚರ ವಹಿಸಲಾಗಿದೆ. ಈಗಾಗಲೇ ಆ ಮುಖೇನವಾಗಿ ಡಾಗ್ ಸ್ಕ್ವಾಡ್ ನಿಂದ ಪರಿಶೀಲನೆ ಮಾಡುವಂತ ಕೆಲಸ ಜೊತೆಗೆ ಬಿಗಿ ಭದ್ರತೆಯನ್ನು ವಹಿಸಲಾಗಿರುವಂತದ್ದು. ಅಶ್ವಿನಿ.